ನಮಸ್ಕಾರ ಎಲ್ಲರಿಗೆ ಸರ್, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು RCB ಮ್ಯಾಚ್ ಇದ್ದು ಯೂಶಲಿ ಪ್ರಿವ್ಯೂ ಮಾಡ್ತೇನೆ. ಬೇರೆ ಯಾವ ಮ್ಯಾಚ್ದು ಪ್ರಿವ್ಯೂ ಯೂಶಲಿ ನಾನು ಮಾಡ್ತಾ ಇರಲಿಲ್ಲ. ಬಟ್ ಸುಮಾರು ಜನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಪ್ರಿವ್ಯೂ ಎಲ್ಲಿ ಮುಂಬೈ ಮ್ಯಾಚ್ ಇದ್ದು ಪ್ರಿವ್ಯೂ ಬರಲಿಲ್ಲ ಹಾಗೆ ಹೀಗೆ ಅಂತ. ನಿಮಗೆ ಎಲ್ಲ ಮ್ಯಾಚ್ ಇದ್ದು ಪ್ರಿವ್ಯೂ ಬೇಕಾ? ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂತಂದರೆ ನಿಮಗೆ ಬೇಡ, ಮೆಜಾರಿಟಿ ಆಫ್ ದ ಪೀಪಲ್ಗೆ ಬೇಡ, ಪ್ರಿವ್ಯೂ ಬೇಡ ಅಂತಿದ್ರೆ ನಾನು ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಿಮಗೆ ಬೇಕು ಅಂತಿದ್ರೆ ನೋಡು, ನಾವು ಖಂಡಿತವಾಗೂ ಟ್ರೈ ಮಾಡ್ತೇವೆ ಎಲ್ಲ ಮ್ಯಾಚಿದ್ದು ಪ್ರಿವ್ಯೂ ಮಾಡಲಿಕ್ಕೆ. ಅದು ಎಸ್ಪೆಷಲಿ ಬಿಗ್ ಮ್ಯಾಚಸ್ ಇದು. ಈಗ ಬಿಗ್ ಟೀಮ್ ಇದು ನಡೀತಾ ಇರೋದು ಯಾವುದು? ಇವತ್ತು ನಡೀತಾ ಇರೋದು ಮುಂಬೈ ವರ್ಸಸ್ KKR. ಯಾಕೆ ಇದು ಬಹಳ ಮಹತ್ವ ಪಡೆದುಕೊಂಡಿದೆ ಅಂತಂದರೆ, ಮುಂಬೈ 2012 ಲಾಸ್ಟ್ ಫಸ್ಟ್ ಮ್ಯಾಚ್ ಗೆದ್ದದ್ದು. ಅಲ್ಲಿಂದ ಇಲ್ಲಿಯ ತನಕ ಫಸ್ಟ್ ಮ್ಯಾಚ್ ಗೆಲ್ಲೋದಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಕನ್ಸಿಸ್ಟೆಂಟ್ ಆಗಿ 2013ರಿಂದ ಫಸ್ಟ್ ಮ್ಯಾಚ್ಗಳನ್ನು ಸೋತ್ಕೊಂಡೇ ಬಂದಿದ್ದಾರೆ. ಸೊ ಈ ವರ್ಷ ವಿನ್ ಆಗ್ತಾರಾ? ಪ್ರತಿ ವರ್ಷ ನಾವೆಲ್ಲರೂ ಕೇಳೋದು ಅದೇ, ಈ ವರ್ಷ ವಿನ್ ಆಗ್ತಾರಾ ಅಂತ. ಎಗೈನ್ ಈ ವರ್ಷ ಕೂಡ ನಾವು ಕೇಳ್ತಾ ಇರೋದು, ಈ ವರ್ಷ ವಿನ್ ಆಗ್ತಾರಾ ಮುಂಬೈ ಅಂತ. ಈ ವರ್ಷ ವಿನ್ ಆಗಬೇಕು. ನನಗೆ ಸ್ಟ್ರಾಂಗ್ ಫೀಲಿಂಗ್ ಏನು ಅಂತಂದರೆ, ಇವತ್ತು ಮುಂಬೈ ಫಸ್ಟ್ ಮ್ಯಾಚ್ ವಿನ್ ಆಗ್ತಾರೆ. ಇದು ಟ್ರಾಲ್ ಮೆಟೀರಿಯಲ್ ಅಲ್ಲ. ಇನ್ನು ಎಲ್ಲರೂ ಅಪ್ಪಿತಪ್ಪಿ ಸೋತ್ರೆ ಮತ್ತೆ ಇದನ್ನು ಹಾಕೊಂಡು ಟ್ರಾಲ್ ಮಾಡಬೇಡಿ. ಬಟ್ ಏನೋ ಅನ್ನಿಸ್ತಾ ಇದೆ ನನಗೆ, ಏನು ಅಂತಂದರೆ ಈ ವರ್ಷ ವಿನ್ ಆಗಬೇಕು. ಈ ಟೀಮ್ ಇಟ್ಕೊಂಡು ಆ್ಯಂಡ್ KKR ಆಲ್ರೆಡಿ ಒಂದಿಷ್ಟು ಇಂಜುರಿ ಆಗಿದೆ. ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ ಕೈ ಬಿಟ್ಟರು, ಪತಿರಾನ ಅವರು ಇಂಜೂರ್ಡು, ಅವರಿಲ್ಲ ಏನು. ಮತ್ತು ಅವ್ರದ್ದು ಹರ್ಷಿತ್ ರಾಣಾ ಅವರು ಟೂರ್ನಮೆಂಟಿಂದ ಔಟ್ ಆಗಿದ್ದಾರೆ ಇಂಜುರಿಯಿಂದ. ಆಕಾಶ್ ದೀಪ್ ಅವರು ಟೂರ್ನಮೆಂಟಿಂದ ಔಟ್ ಆಗಿದ್ದಾರೆ ಇಂಜುರಿಯಿಂದ. ಸೊ ಅವರ ಬೌಲಿಂಗ್ ಲೈನಪ್ ಏನಿದೆ ಅದೀಗ ಮತ್ತೆ ಪುನಃ ಫ್ರೆಶ್ ಆಗಿ ಹೊಸ್ತು. ಅಂದರೆ ಸ್ಟಾರ್ಟಿಂಗ್ ಏನು ಮಿನಿ ಆಕ್ಷನ್ ಆದಾಗ ಓಕೆ ಇಂತಿಂಥವ್ರು ಇರ್ಬೋದು ಇದು ಏನು ಬೌಲಿಂಗ್ ಲೈನಪ್ಪಲ್ಲಿ ಅಂತ ನಾವೇನು ಅಂದ್ಕೊಂಡಿದ್ದೆವೋ ಅವ್ರು ಯಾರು ಕೂಡ ಇಲ್ಲ ಈಗ. ಸೊ ಅವ್ರದ್ದೇ ಒಂದು ಟೆನ್ಷನಲ್ಲಿದ್ದಾರೆ. ಆ್ಯಂಡ್ ಈ ಕಡೆ ಮುಂಬೈ ಇಂಡಿಯನ್ಸ್ ತಂಡವನ್ನು ನೋಡಲಿಕ್ಕೆ ಬಂದರೆ ಎಲ್ಲ ಘಟಾನುಘಟಿಗಳು ತುಂಬಿದ್ದಾರೆ. ಲಾಸ್ಟ್ ಇಯರ್ ಕೂಡ ಘಟಾನುಘಟಿಗಳೇ ಇದ್ದರು. ಬಟ್ ಲಾಸ್ಟ್ ಇಯರ್ ಫಸ್ಟ್ ಹಾಫ್ ಆಫ್ ದ IPL ಬುಮ್ರಾ ಅವರು ಆಡ್ತಾ ಇರಲಿಲ್ಲ ಇಂಜುರಿ ಕಾರಣದಿಂದಾಗಿ. ಬಟ್ ಈ ವರ್ಷ ಫಸ್ಟ್ ಮ್ಯಾಚಿಂದನೇ ಬುಮ್ರಾ ಅವರು ಲಭ್ಯರಿದ್ದಾರೆ, ಅವರು ಆಡ್ತಾ ಇದ್ದಾರೆ. ಸೊ ಅವರು ಆಡ್ತಾ ಇರೋದ್ರಿಂದಾಗಿ ಅದೊಂದು ನೆಕ್ಸ್ಟ್ ಲೆವೆಲ್ ಬಲ ತುಂಬಿದೆ. ಫಸ್ಟ್ 2 ಮ್ಯಾಚ್ಗೆ ವಿಲ್ ಜಾಕ್ಸ್ ಅವರು ಇರೋದಿಲ್ಲ ಅಂತೆ. ಸೊ ರುದರ್ಫೋರ್ಡ್ ಅವ್ರನ್ನ ಆಡಿಸ್ತಾರೆ. ನಾ ಪ್ಲೇಯಿಂಗ್ 11 ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನಿನ್ನೆ ಪ್ಲೇಯಿಂಗ್ 11 ವಿಡಿಯೋ ಮಾಡಿದ ಮೇಲೆ ಎಸ್ಪೆಷಲಿ ಎಲ್ಲ ತಂಡಗಳ ಫಸ್ಟ್ ಮ್ಯಾಚ್ ಏನಿರ್ತದಲ್ಲ ಅದು ನಮಗೆ ಗೊತ್ತಿರೋದಿಲ್ಲ ಅಣ್ಣ, ಯಾರು ಆಡ್ತಾರೆ ಯಾರು ಆಡೋದಿಲ್ಲ ಅಂತ. ಯಾಕಂತಂದ್ರೆ ಅವ್ರದ್ದು ಮ್ಯಾಚ್ ಪ್ರಾಕ್ಟೀಸ್ ಆಗ್ತಾ ಇರ್ತದೆ ಅಲ್ಲೇ, ಅವರವರೇ ಆಡ್ಕೊಳ್ತಾರಲ್ಲ, ಆವಾಗ ಯಾವ ಪ್ಲೇಯರ್ ಯಾವ ಥರ ಫಾರ್ಮಲ್ಲಿ ಇದ್ದಾರೆ ಅಂತ ಮ್ಯಾನೇಜ್ಮೆಂಟಿಗೆ ಗೊತ್ತಿರ್ತದೆ. ನಾವು ಇಲ್ಲಿ ಕೂತ್ಕೊಂಡು ಅವ್ರು ಆಡ್ಬೋದು ಇವ್ರು ಆಡ್ಬೋದು ಅಂತ ಪ್ಲೇಯಿಂಗ್ 11 ಮಾಡೋದು ಅವ್ರದ್ದು ಬೇರೆಯೇ ಇರ್ತದೆ. ಫಾರ್ ಎಕ್ಸಾಂಪಲ್ ನಿನ್ನೆದೇ ತಗೊಳ್ಳಿ, ಏನದು ಟಾಕ್ಸ್ ಇದ್ದದ್ದು, ಮಂಗೇಶ್ ಯಾದವ್ ಅವ್ರು ಆಡ್ತಾರಾ ಅಥವಾ ರಸಿಕ್ದಾರ್ ಅವ್ರು ಆಡ್ತಾರಾ ಹಾಗೆ ಹೀಗೆ ಅಂತ. ಅಭಿನಂದನ್ ಸಿಂಗ್ ಆಡ್ತಾನಂತ ಯಾರಿಗೆ ಗೊತ್ತಿತ್ತು? ಅಭಿನಂದನೆಗಳು ಅವರಿಗೆ, ಅಭಿನಂದನ್ ಸಿಂಗ್ ಅವರಿಗೆ. ಬಟ್ ಅವ್ರು ಆಡ್ತಾನಂತ ಯಾರು ಅಂದ್ಕೊಂಡೇ ಇರಲಿಲ್ಲ. ಅದರಿಂದ ಪ್ಲೇಯಿಂಗ್ 11 ಮಾಡೋದು ಎಸ್ಪೆಷಲಿ ಫಸ್ಟ್ ಮ್ಯಾಚಿಗೆ ಸಮಂಜಸ ಅಲ್ಲ. ಯಾರನ್ನು ಆಡಿಸ್ತಾರೆ ಅಂತ ಇವತ್ತು ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ. ಸೆಕೆಂಡ್ ಮ್ಯಾಚಿಂದ ಪ್ಲೇಯಿಂಗ್ 11 ಬಗ್ಗೆ ಮಾತಾಡ್ಬೋದು. ಬಟ್ ಈ ಮ್ಯಾಚನ್ನು ಮುಂಬೈಲಿ ನಡೀತಾ ಇರೋದು ವಾಂಖೇಡೆ ಬ್ಯಾಟಿಂಗ್ ಪಿಚ್ ಆ್ಯಂಡ್ ಒಳ್ಳೆ ರನ್ ಹರಿದು ಬರ್ತದೆ, ಸಪೋರ್ಟ್ ಜಾಸ್ತಿ ಮುಂಬೈಗೆ ಇರ್ತದೆ ವಿತ್ ದಿಸ್ ಟೀಮ್. ಮತ್ತು ರೋಹಿತ್ ಶರ್ಮಾ ಅವರು ಭಯಂಕರ ಒಂದು 10 kg ಎಲ್ಲ ಇಳಿದು ಸಣ್ಣ ಹುಡುಗನ ಥರ ಕಾಣ್ತಾ ಇದ್ದಾರೆ. ಅವರ ತಂಡದಲ್ಲಿ ಎಲ್ಲ ಲೀಡರ್ಸೇ ಇರೋದು. ರೋಹಿತ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಬುಮ್ರಾ ಆಗಿರ್ಬೋದು, ಡಿಕಾಕ್ ಆಗಿರ್ಬೋದು, ಸ್ಯಾಂಟ್ನರ್, ಎಲ್ಲರೂ ಕೂಡ ದೊಡ್ಡ ದೊಡ್ಡ ಲೀಡರ್ಸೇ. ಅಂಥ ಲೀಡರ್ಸ್ ಇರುವಂಥ ತಂಡವನ್ನು ಹಾರ್ದಿಕ್ ಪಾಂಡ್ಯ ಅವರು ಲೀಡ್ ಮಾಡ್ತಾ ಇದ್ದಾರೆ. ಸೊ ಮೊಮೆಂಟಮು ಅಥವಾ ಒಂದು ಫ್ಯಾನ್ಸ್ ಪರ್ಸ್ಪೆಕ್ಟಿವ್ ಇಂದ ಒಂದು ಗಟ್ ಫೀಲಿಂಗ್ ಏನು ಅಂತಂದರೆ, ಆ 2013ರಿಂದ ಸೋತ್ಕೊಂಡು ಬಂದಿದ್ದಾರಲ್ಲ ಅದಕ್ಕೆ ಇವತ್ತು ಪೂರ್ಣ ವಿರಾಮ ಸಿಗ್ತದೆ. ಫಸ್ಟ್ ಮ್ಯಾಚನ್ನು ಮುಂಬೈ ಅವರು ವಿನ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತದೆ? ಹಾರ್ದಿಕ್ ಪಾಂಡ್ಯ ಅವರ ನೇತೃತ್ವದ ಮುಂಬೈ ಇಂಡಿಯನ್ಸ್ ವಿನ್ ಆಗ್ತಾರಾ ಅಥವಾ ರಹಾನೆ ನೇತೃತ್ವದ ಒಂದು ಇಂಜೂರ್ಡ್ KKR ಟೀಮ್ ವಿನ್ ಆಗ್ತದ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ, ನಿಮ್ಮ ಒಂದು ಗಟ್ ಫೀಲಿಂಗ್ ನನ್ನ ಗಟ್ ಫೀಲಿಂಗು ಸೇಮ್ ಉಂಟಾ ಇಲ್ವಾ ಅಂತ. ಮ್ಯಾಚ್ ಮುಗಿದ ಕೂಡಲೇ ಇವತ್ತು ವಿಡಿಯೋ ಬರ್ತದೆ, ಇವತ್ತು ಡಿಲೇ ಆಗೋದಿಲ್ಲ. ಕೂಡಲೇ ಅಂತಂದರೆ ಅಣ್ಣ ಒಂದು 45 ನಿಮಿಷ ಆದರೂ ಕಾಯ್ಬೇಕಣ್ಣ. ಮ್ಯಾಚ್ ಮುಗಿದ ಕೂಡಲೇ ಕೆಲವರು ಮೆಸೇಜ್ ಮಾಡ್ತಾರೆ ಬ್ರೋ ವಿಡಿಯೋ ಅಲ್ಲಿ ಅಂತ. ಅಂಥವ್ರಿಗೆಲ್ಲ ಇಲ್ಲಿಂದನೇ ಬಗ್ಗೆ ನಮಸ್ಕಾರಗಳು. ಸರಿಯಾಗಿ ಬರುವ ಮ್ಯಾಚ್ ಮುಗಿದ ಮೇಲೆ ಸಿಗುವ. ನಮಸ್ಕಾರ.